ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಸೊ ಫ್ಲವರಿಂಗ್ ಪ್ಲಾಂಟ್ಸ್ನ ಭಾಗ 2 ನಾವು ಇವತ್ತು ಕಲಿತಾ ಇದ್ದೇವೆ. ಸೊ ಲಾಸ್ಟ್ ಸೆಷನ್ನಲ್ಲಿ ನಾವು ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಮೈಕ್ರೋಸ್ಪೋರೋಜೆನಿಸಿಸ್. ಸೊ ಹೇಗೆ ಮೈಕ್ರೋಸ್ಪೋರ್ಸ್ಗಳು ಪೋಲನ್ ಗ್ರೇನ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತವೆ, ದಟ್ ಇಸ್ ದ ಮೈಕ್ರೋಸ್ಪೋರ್ ಹೇಗೆ ಪ್ರೊಡ್ಯೂಸ್ ಆಯಿತು, ಹಾಗೆ ಸೊ ದ ಪೋಲನ್ ಗ್ರೇನ್ಸ್ ಹೌ ಡಿಡ್ ದೇ ಪ್ರೊಡ್ಯೂಸ್ಡ್. ಸೊ ಇದನ್ನು ನಾವು ಈ ಹಿಂದಿನ ವಿಡಿಯೋದಲ್ಲಿ ಕಲ್ತಿದ್ವಿ. ಸೊ ಐ ಹೋಪ್ ಎಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ಸೊ ಇವತ್ತಿನ ಈ ಒಂದು ಪರ್ಟಿಕ್ಯುಲರ್ ಸೆಷನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಸೊ ಆ್ಯಸ್ ಯೂಶ್ವಲ್ ಸೊ tchr ಚಾನಲ್ನ ಸೊ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೊ ಪ್ಲೀಸ್ ಮೇಕ್ ಶ್ಯೂರ್ ಸೊ ಇಟ್ ಇಸ್ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ ಫಾರ್ ದ ನೋಟಿಫಿಕೇಶನ್ಸ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮಗೆ ಒಂದು ಪರ್ಟಿಕ್ಯುಲರ್ ಮಾಹಿತಿ ಇದೆ, ಅದೇನು ಅಂತಂದರೆ ಸೊ ನಿಮಗೆ ಇದೇ ಥರದ ಕೋರ್ಸಸ್ಗಳಲ್ಲಿ ಇಂಟ್ರೆಸ್ಟ್ ಇದ್ದರೆ ಆ್ಯಂಡ್ ಸ್ಪೆಸಿಫಿಕಲಿ ಇಫ್ ಯು ವಾಂಟ್ ಟು ಗೋ ಫಾರ್ ಟ್ಯೂಷನ್ಸ್, ಓಕೆ, ಸೊ ನಿಮಗೆ ಟ್ಯೂಷನ್ಸಿಗೆ ಹೋಗಬೇಕು ಅಂತ ಅಂದರೆ ಸೊ ಸಮಯವನ್ನು ಸೆಟ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಡೌನ್ಲೋಡ್ ದ tchr ಆ್ಯಪ್ ಇದೆ, ನಮ್ಮ ಆ್ಯಪ್ ಇದೆ. ಸೊ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದಾರೆ. ಸೊ ಅಲ್ಲಿ ಹೋಗಿ ಆ್ಯಪನ್ನು ಡೌನ್ಲೋಡ್ ಮಾಡಿ ಯು ವಿಲ್ ಏಬಲ್ ಟು take tuitions so for a very minimum affordable price on daily basis. Okay, so make sure you're going to download the particular topic. So moving on to the particular session ಗೆ ಮೂವ್ ಆಗುವಾಗ ಸೊ ಇವತ್ತಿನ ಈ ಒಂದು ಪರ್ಟಿಕ್ಯುಲರ್ ಭಾಗವನ್ನು ನಾವು ಮೈಕ್ರೋಸ್ಪೋರೋಜೆನಿಸಿಸ್ ನಂತರದಲ್ಲಿ ಏನೇನಾಗುತ್ತೆ, ಸೊ ಪೋಲನ್ ಗ್ರೇನ್ಸ್ಗಳಲ್ಲಿ ಯಾವ ಥರದ ಸ್ಪೆಷಾಲಿಟಿ ಇದೆ ಅಂತ ಹೇಳಿ ಡಿಸ್ಕಸ್ ಮಾಡುವ. ಲಾಸ್ಟ್ ಕ್ಲಾಸಲ್ಲಿ ನಾವು ಇದಿಷ್ಟು ಭಾಗವನ್ನು ಡಿಸ್ಕಸ್ ಮಾಡಿದ್ವಿ ಅಲ್ವಾ? ಐ ಹೋಪ್ ಯು ರಿಮೆಂಬರ್ ದಿಸ್. ಸೊ ನಾವ್ ವಿ ಆರ್ ಗೋಯಿಂಗ್ ಟು ಮೂವ್ ಆನ್. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಸ್ಪೆಷಲಿ ಅಬೌಟ್ ದ ಪೋಲನ್ ಗ್ರೇನ್ಸ್ಗಳಲ್ಲಿ ಓಕೆ ಸೊ ಪೋಲನ್ ಗ್ರೇನ್ಸ್ಗಳು ಫಾರ್ಮ್ ಆದಮೇಲೆ ಸೊ ಏನೇನಾಗುತ್ತೆ ಆ್ಯಂಡ್ ಪೋಲನ್ ಗ್ರೇನ್ನ ಸ್ಟ್ರಕ್ಚರ್ ಹೇಗಿರ್ತವೆ, ಹೌ ಡಸ್ ದ ಪೋಲನ್ ಗ್ರೇನ್ ಈಸ್ ಪ್ರೆಸೆಂಟ್. ಸೊ ಇದಿಷ್ಟನ್ನ ನಾವು ಈ ಒಂದು ಟಾಪಿಕಲ್ಲಿ ಓದುವಂಥದ್ದು. ಸೊ ಐ ಡ್ರಾ ಸ್ಟ್ರಕ್ಚರ್ ಓವರ್ ಹಿಯರ್. ಸೊ ನಿಮಗೆ ಕಾಣಿಸ್ತಾ ಇರಬಹುದು ಈ ಸ್ಟ್ರಕ್ಚರು ಅಲ್ವಾ? ಸೊ ಇದು ಪೋಲನ್ ಗ್ರೇನ್ನ ಸ್ಟ್ರಕ್ಚರ್ ಆಗಿರ್ತದೆ. Okay, so and over here, so ಈ ಔಟರ್ ಮೋಸ್ಟ್ ಲೇಯರ್ ಆಫ್ ದ ಪೋಲನ್ ಗ್ರೇನ್ಗೆ ನಾವು ಎಕ್ಸೈನ್ ಅಂತ ಹೇಳಿ ಕರಿತೇವೆ. 2 ಲೇಯರ್ಗಳನ್ನು ಹೊಂದಿರ್ತವೆ. ಔಟರ್ ಲೇಯರ್ಗೆ ಎಕ್ಸೈನ್ ಅಂತ ಕರಿತೇವೆ, ಇನ್ನರ್ ಲೇಯರ್ಗೆ ಇಂಟೈನ್ ಅಂತ ಹೇಳಿ ಕರಿತೇವೆ. ಆಯ್ತಾ? ಒಳಬದಿಯ ಲೇಯರ್ಗೆ ನಮಗೆ ಒಳಗಡೆ ಕಾಣಿಸ್ತಾ ಇದೆ ಅಲ್ವಾ? ಸೊ ದಿಸ್ ಸೆಲ್ ಈಸ್ ನೌನ್ ಆಸ್ ವೆಜಿಟೇಟಿವ್ ಸೆಲ್. ಆಯ್ತಾ? ಸೊ ಇದಕ್ಕೆ ಜನರೇಟಿವ್ ಸೆಲ್ ಅಂತ ಹೇಳಿ ಕರಿತೇವೆ. ಆಯ್ತಾ? ಸೊ ಇದಿಷ್ಟು 4 ಭಾಗಗಳು ಆಫ್ ದ ಪೋಲನ್ ಗ್ರೇನ್. ಓಕೆ, ಸೊ ಪೋಲನ್ ಗ್ರೇನ್ನ 4 ಭಾಗಗಳನ್ನು ನಾವು ಗುರುತಿಸ್ತಾ ಇದ್ದೇವೆ. ಓಕೆ, ಸೊ ಈ ಪೋಲನ್ ಗ್ರೇನ್ನ ಸೈಜ್ ಏನು, ಪೋಲನ್ ಗ್ರೇನ್ನ ಈ ಡಿಟೇಲ್ಡ್ ಸ್ಟ್ರಕ್ಚರ್ ಹೇಗಿರ್ತದೆ ಈ ಡೀಟೇಲ್ ಸ್ಟ್ರಕ್ಚರ್ ಅಂತ ಹೇಳಿ ನೋಡೋದಿದ್ರೆ, ಸೊ ದ ಪೋಲನ್ ಗ್ರೇನ್ಸ್ ನಾವು ಶೇಪ್ ಅನ್ನ ನೋಡೋದಿದ್ರೆ ದ ಶೇಪ್ ಆಫ್ ದ ಪೋಲನ್ ಗ್ರೇನ್ ಈಸ್ ಸ್ಪೆರಿಕಲ್ ಆಗಿರ್ತವೆ. ಸೊ ಸೈಜ್ ಬಂದು 25 to 30 ಸೊ ಮೈಕ್ರೋಮೀಟರ್ಸ್. ಓಕೆ, ಸೊ ಮೈಕ್ರೋಮೀಟರ್ಸ್ಗಳಾಗಿರ್ತವೆ ಇನ್ ಡಯಾಮೀಟರ್. ಓಕೆ, ಡಯಾಮೀಟರ್ಗಳಾಗಿರ್ತವೆ. ನಂತರ ಸೊ ಆಫ್ಟರ್ ದ್ಯಾಟ್ so the particular pollen grain has 2 layers, 2 layers ಗಳನ್ನು ಹೊಂದಿದ್ದಾವೆ. and those 2 layers are the first one, that is exine. so exine is a very special layer of the pollen grain, so which is made up of a particular substance known as very important substance for everybody, that is sporopollenin ಅಂತ ಹೇಳಿ. ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಸ್ಟೆನ್ಸ್ ಇದು ಸ್ಪೋರೋಪೊಲಿನಿನ್. ಈ ಸ್ಪೋರೋಪೊಲಿನಿನ್ ಏನ್ ಮಾಡುತ್ತೆ? ಸ್ಪೋರೋಪೊಲಿನಿನ್ ಇಟ್ ಇಸ್ ದ ಮೋಸ್ಟ್ ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಮಟೀರಿಯಲ್ ಅಂತ ಹೇಳಿ ಕರಿತೇವೆ. ಏನಂತ ಹೇಳಿ ಕರಿತೇವೆ? ಮೋಸ್ಟ್ ರೆಸಿಸ್ಟೆಂಟ್
ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಮಟೀರಿಯಲ್ ಅಂತ ಹೇಳಿ ಕರೀತೇವೆ. ಸೊ ಈ ಒಂದು ಪರ್ಟಿಕ್ಯುಲರ್ ಸ್ಪೋರೋಪಾಲಿನಲ್ಲಿ ಏನು ದ ರೆಸಿಸ್ಟೆಂಟ್ ಕಂಪೌಂಡ್ ಇದೆ ಅಲ್ವಾ, ದಿಸ್ ಕಂಪೌಂಡ್, ಸೊ ಇಟ್ ಕ್ಯಾನ್ ವಿತ್ ಸ್ಟ್ಯಾಂಡ್, ಇದು ಕ್ಯಾರೆಕ್ಟರ್ಗಳನ್ನ ನಾವು ನೋಡ್ತೇವೆ. ಇಟ್ ಕ್ಯಾನ್ ವಿತ್ ಸ್ಟ್ಯಾಂಡ್ ಹೈ ಟೆಂಪರೇಚರ್ನ ವಿತ್ ಸ್ಟ್ಯಾಂಡ್ ಮಾಡ್ತದೆ, ಆಯ್ತಾ. ಸೊ ತುಂಬ ಉಷ್ಣತೆ ಇದ್ದಲ್ಲಿ ಅದನ್ನು ಕೂಡ ತಡ್ಕೊಳ್ತವೆ ಅವುಗಳು, ಆಯ್ತಾ. ಸೊ ಎರಡನೇದು, ಸೊ ಸ್ಟ್ರಾಂಗ್ ಆಸಿಡ್ಸ್ಗಳನ್ನ ತಡ್ಕೊಳ್ತವೆ, ಸ್ಟ್ರಾಂಗ್ ಆಸಿಡ್ಸ್ಗಳನ್ನ ತಡ್ಕೊಳ್ತವೆ. ಅಂಡ್ ಇಟ್ ಇಸ್ ಗೋಯಿಂಗ್ ಟು ವಿತ್ ಸ್ಟ್ಯಾಂಡ್ ದ ಸ್ಟ್ರಾಂಗ್ ಅಲ್ಕಲಿ ಕೂಡ. ಓಕೆ, ಬೇಸಿಕ್. ಸೊ ಸ್ಟ್ರಾಂಗ್ ಬೇಸ್, ಸ್ಟ್ರಾಂಗ್ ಆಸಿಡ್ಗಳನ್ನ ತಡ್ಕೊಳ್ಳುವಂತ ಎಬಿಲಿಟಿಯನ್ನ ಯಾವುದು ಹೊಂದಿದಾವೆ? ದಿಸ್ ಇಸ್ ಪರ್ಟಿಕ್ಯುಲರ್ ಸ್ಪೋರೋಪಾಲಿನ್ಗಳು ಹೊಂದಿದಾವೆ. ಸೊ ಎರಡನೇದು, there are no enzymes are there to dissolve or to break open the enzyme or the sporopollen. ಯಾವುದೇ ತರದ ಇಲ್ಲಿ ತನಕ ಯಾವುದೇ ತರದ ಎಂಜೈಮ್ಸ್ಗಳಿಲ್ಲ. ಸೊ ದ ಪರ್ಟಿಕ್ಯುಲರ್ ಸ್ಪೋರೋಪಾಲಿನ್ ಏನ್ ಮಾಡಲಿಕ್ಕೆ, ಡಿಸಾಲ್ವ್ ಮಾಡಲಿಕ್ಕೆ. ಇದು ಎಕ್ಸೈನ್ ನ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಇನ್ನು ಒಂದು ಎಡಿಷನ್ ಇದೆ ಈ ಎಕ್ಸೈನ್ಗೆ, ಒನ್ ದರ್ ಇಸ್ ಪರ್ಟಿಕ್ಯುಲರ್ ಎಡಿಷನ್ ಇಸ್ ದರ್, and that addition is going to be ಎಲ್ಲಿ ಸ್ಪೋರೋಪಾಲಿನ್ಗಳು ಆಬ್ಸೆಂಟ್ ಇರ್ತಾವಲ್ವಾ, ವ್ಯಾರ್ ದರ್ ಇಸ್, ಇಲ್ಲಿ ಬರೀತೇನೆ ನೋಡ್ರಿ, ಆಬ್ಸೆಂಟ್ ಆಫ್ ಸ್ಪೋರೋಪಾಲಿನ್ ಸೊ ಏನ ಫಾರ್ಮ್ ಮಾಡ್ತದೆ, ಎಕ್ಸೈನ್ ಮೇಲೆ ಜರ್ಮ್ ಪೋರ್ ನ ಫಾರ್ಮ್ ಮಾಡುತ್ತೆ. ಜರ್ಮ್ ಪೋರ್, through which the particular which one is going to leave? So ಈ ಜರ್ಮ್ ಪೋರ್ ಇದೆ, ಈ ಜರ್ಮ್ ಪೋರ್ ಇಂದ ಹೊರಗಡೆಗೆ ಪೋಲನ್ ಟ್ಯೂಬ್ ಇಸ್ ಗೋಯಿಂಗ್ ಟು ಕಮ್ ಔಟ್. ಓಕೆ, ಸೊ ಇದಕ್ಕೆ ನಾವು ಸ್ಪೆಸಿಫಿಕಲಿ ಏನಂತ ಹೇಳಿ ಕರಿತೇವೆ, ಸೊ ಇನ್ ದ ಆಬ್ಸೆನ್ಸ್ ಆಫ್ ಸ್ಪೋರೋಪಾಲಿನ್, ಎಕ್ಸೈನ್ ಮೇಲೆ ಎಲ್ಲಿ ಆಬ್ಸೆಂಟ್ ಇದೆಯೋ ಅಲ್ಲಿ ಜರ್ಮ್ ಪೋರ್ ಇರುತ್ತೆ, ಅಲ್ಲಿಂದ ಪೋಲನ್ ಟ್ಯೂಬ್ ಹೊರಗಡೆಗೆ ಬರುತ್ತೆ. ಸೊ ದಟ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಕ್ಸೈನ್ ಅಂಡ್ ದ ಸ್ಪೋರೋಪಾಲಿನ್. ಸೊ ಇದರಲ್ಲಿ, ಸೊ ಇದನ್ನ ಸ್ಪೋರೋಪಾಲಿನ್ ಕ್ಯಾರೆಕ್ಟರ್ನ 3 ಮಾರ್ಕ್ಸ್ಗೆ ಕೇಳುವಂತಹ ಎಲ್ಲ ಚಾನ್ಸಸ್ಗಳು ಇದಾವೆ. ಸೊ ಎರಡನೇದು, ದ ಸೆಕೆಂಡ್ ಲೇಯರ್, ನಾನು ಇಲ್ಲಿ ಬರೀತೇನೆ. ದ ಸೆಕೆಂಡ್ ಲೇಯರ್ ಬಂದು ಇಂಟೈನ್ ಆಗಿರ್ತದೆ. ಇಂಟೈನ್ ಈಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಅಂಡ್ ಪೆಕ್ಟಿನ್ ಇಂದ ಫಾರ್ಮ್ ಆಗಿದೆ. ಸೆಲ್ಯುಲೋಸ್ ಮತ್ತೆ ಪೆಕ್ಟಿನ್ ಇಂದ ಫಾರ್ಮ್ ಆಗಿದ್ದಾವೆ. ಓಕೆ, ಸೊ ಇಟ್ಸ್ ಅ ವೆರಿ ಥಿನ್ ಲೇಯರ್. ಇದೇನಾಗಿದೆ, ಥಿನ್ ಲೇಯರ್ ಆಗಿದೆ. ಸೊ ವೆರಿ ಥಿನ್ ಲೇಯರ್, ಫೈಬ್ರಸ್ ಮೆಂಬ್ರೇನಸ್ ಅಂತ ಹೇಳಿ ಕೂಡ ಕರೀಬಹುದು. ಸೊ ತುಂಬಾ ಥಿನ್ ಲೇಯರ್ ಆಗಿದೆ. ಅಂಡ್ ಇಟ್ ಇಸ್ ಗೋಯಿಂಗ್ ಟು ಸರೌಂಡ್ ದ ಸೈಟೋಪ್ಲಾಸಮ್. ಏನ್ ಮಾಡ್ತದೆ, ಇಟ್ ಈಸ್ ಸರೌಂಡಿಂಗ್ the surrounded by the plasma membrane. So the particular intine ಇದೆ, ಇಂಟೈನ್ ನ ಕೆಳಭಾಗದಲ್ಲಿ ನಮಗೆ ಪ್ಲಾಸ್ಮಾ ಮೆಂಬ್ರೇನ್ ಇರುತ್ತೆ. ಈ ಪ್ಲಾಸ್ಮಾ ಮೆಂಬ್ರೇನ್ ಏನಿದೆಯೋ, ದಿಸ್ ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಗೋಯಿಂಗ್ ಟು ಸರೌಂಡ್ ದ ಸೈಟೋಪ್ಲಾಸಮ್ ವಿದಿನ್ ದ ಪರ್ಟಿಕ್ಯುಲರ್ ಪೋಲನ್ ಗ್ರೈನ್. ಪೋಲನ್ ಗ್ರೈನ್ ಒಳಗಡೆ ಇರುವಂತಹ ಒಂದು ಸೈಟೋಪ್ಲಾಸಮ್ ನ ಸುತ್ತುವರಿತಾ ಇರ್ತವೆ. ಓಕೆ, ದಟ್ ಇಸ್ ವಾಟ್ ದ ಇಂಟೈನ್ ಇಸ್. ಇದೇನಂತ ಕರಿತೇವೆ ನಾವು, ಇಂಟೈನ್ ಅಂತ ಹೇಳಿ ಇದನ್ನ ಕರೀತಾರೆ. ಸೊ ನಂತರ ಇಂಟೈನ್ ನ ನಂತರದಲ್ಲಿ ಬರುವಂತದ್ದು 2 ಸೆಲ್ಸ್ಗಳು. ಓಕೆ, ಸೊ ಮ್ಯಾಚ್ಯೂರ್ ಪೋಲನ್ ಗ್ರೈನ್ ನಲ್ಲಿ, ಮ್ಯಾಚ್ಯೂರ್ ಪೋಲನ್ ಗ್ರೈನ್ ಹ್ಯಾಸ್ 2 ಸೆಲ್ಸ್, 2 ಸೆಲ್ಸ್ಗಳಿದ್ದಾವೆ. ಸೊ ಅದರಲ್ಲಿ ಮೊದಲನೇದು ಬಂದು ವೆಜಿಟೇಟಿವ್ ಸೆಲ್ ಅಂತ ಹೇಳಿ ಕರಿತೇವೆ. ಮೊದಲನೇದು ವೆಜಿಟೇಟಿವ್ ಸೆಲ್ ಆಗಿರ್ತದೆ. ಈ ವೆಜಿಟೇಟಿವ್ ಸೆಲ್ ಈಸ್ ಆಕ್ಚುಲಿ ಬಿಗರ್, ದೊಡ್ಡ ಸೆಲ್ ಇದು, ಬಿಗರ್ ಸೆಲ್. ಅಂಡ್ ಇಟ್ ಹ್ಯಾಸ್ ಅಬಂಡೆಂಟ್ ಫುಡ್ ರಿಸರ್ವ್ ನ ಹೊಂದಿದ್ದಾವೆ. ಅಬಂಡೆಂಟ್ ಫುಡ್ ರಿಸರ್ವ್ ನ ಹೊಂದಿದ್ದಾವೆ ವಿತ್ ಇರೆಗ್ಯುಲರ್ ಶೇಪ್ಡ್
ನ್ಯೂಕ್ಲಿಯಸ್, ಇರೆಗ್ಯುಲರ್ ಶೇಪ್ಡ್ ನ್ಯೂಕ್ಲಿಯಸ್ಗಳನ್ನು ಹೊಂದಿದ್ದಾವೆ. ಆಯ್ತಾ? ಸೊ ನಂತರ ಎರಡನೇದು ಬರುವಂಥದ್ದು ಯಾವುದು? ದಟ್ ಇಸ್ ಜನರೇಟಿವ್ ಸೆಲ್. ಜನರೇಟಿವ್ ಸೆಲ್. ಸೊ ಈ ಜನರೇಟಿವ್ ಸೆಲ್ ಅಲ್ಲಿ ಏನಿದೆ? ವಾಟ್ ಇಸ್ ದ ಪ್ರೆಸೆನ್ಸ್ ಆಫ್ ಜನರೇಟಿವ್ ಸೆಲ್? ಓಕೆ, ಸೊ ಇಟ್ಸ್ ಫ್ಲೋಟ್ಸ್ ಇನ್ ದ ಸೈಟೋಪ್ಲಾಸಮ್. ಇಟ್ ಫ್ಲೋಟ್ಸ್, ತೇಲ್ತವೆ. ಫ್ಲೋಟ್ಸ್ ಅಂದ್ರೆ ಫ್ಲೋಟ್ಸ್ ಇನ್ ಸೈಟೋಪ್ಲಾಸಮ್. ಸೈಟೋಪ್ಲಾಸಮ್ ಆಫ್ ವಾಟ್? ಸೈಟೋಪ್ಲಾಸಮ್ ಆಫ್ ದ ವೆಜಿಟೇಟಿವ್ ಸೆಲ್. ಓಕೆ, ವೆಜಿಟೇಟಿವ್ ಸೆಲ್ನ ಸೈಟೋಪ್ಲಾಸಮ್ ಅಲ್ಲಿ ಏನಾಗುತ್ತೆ? ಈ ಒಂದು ಪರ್ಟಿಕ್ಯುಲರ್ ಜನರೇಟಿವ್ ಸೆಲ್ಸ್ಗಳು ಏನಾಗುತ್ತೆ? ತೇಲ್ತವೆ. ಆಯ್ತಾ? ಸೊ ಇಟ್ ಇಸ್ ಪರ್ಟಿಕ್ಯುಲರ್ಲಿ ಇಟ್ ಇಸ್ ವಾಟ್? ಇಟ್ ಇಸ್ ಸ್ಪಿಂಡಲ್ ಶೇಪ್ಡ್. ಸ್ಪಿಂಡಲ್ ಶೇಪ್ ಅಲ್ಲಿ ಇದೆ. ಸ್ಪಿಂಡಲ್ ಶೇಪ್ ವಿತ್ ಡೆನ್ಸ್ ಸೈಟೋಪ್ಲಾಸಮ್. ಸೊ ಡೆನ್ಸ್ ಆಗಿರುವಂತ ಸೈಟೋಪ್ಲಾಸಮ್ನ ಹೊಂದಿರ್ತವೆ. ಥಿಕ್ ಅಂತ ಕರಿಬಹುದು ನಾವು. ಆಯ್ತಾ? ಡೆನ್ಸ್ ಸೈಟೋಪ್ಲಾಸಮ್ನ ಹೊಂದಿದ್ದಾವೆ ಅಂಡ್ ಒಂದು ನ್ಯೂಕ್ಲಿಯಸ್ ಇದೆ. ಅಂಡ್ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ದ ಪೋಲನ್ ಗ್ರೇನ್. ಇದು ಪೋಲನ್ ಗ್ರೇನ್ ನ ಸ್ಟ್ರಕ್ಚರ್ ಅಂತ ಹೇಳಿ ನಾವು ಇದನ್ನ ಕರಿತೇವೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಇಟ್ ಇಸ್. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ ಅಲ್ವಾ? ಈಗ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ನ ನಾನು ಹೇಳ್ತೇನೆ. ವೆರಿ ಸ್ಪೆಷಲ್ ಕ್ಯಾರೆಕ್ಟರ್ ವಿಚ್ ಯು ಕ್ಯಾನ್ ಟೇಕ್ ಇನ್ ದ ನೋಟ್ ರೀಜನ್ ಅಲ್ಲಿ ಇದನ್ನ ತಗೋಬಹುದು. ಓಕೆ, ಸೊ ದಟ್ ಕ್ಯಾರೆಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಫ್ ಸ್ಪೋರೋಪೊಲಿನಿನ್. ಸೊ ವಿಚ್ ಕ್ಯಾನ್ ಬಿ ಆಸ್ಕ್ಡ್ ಫಾರ್ ನೀಟ್. ಸೊ ನೀಟಿಗೆ ಕೇಳುವಂತ ಒಂದು ಇಂಪಾರ್ಟೆಂಟ್ ಕ್ವಶನ್. ಈ ಸ್ಪೋರೋಪೊಲಿನಿನ್ ಇದಲ್ವಾ? ಸೊ ಸ್ಪೋರೋಪೊಲಿನಿನ್ ಇನ್ ದ ಪ್ರೆಸೆನ್ಸ್ ಆಫ್ ಸ್ಪೋರೋಪೊಲಿನಿನ್. ಓಕೆ, ಸೊ ಇಲ್ಲಿ ಬರೀತೇನೆ. ಇನ್ ದ ಪ್ರೆಸೆನ್ಸ್ of sporopollenin, pollen grains are fossilized. ಏನಾಗುತ್ತೆ? ಈ ಪೋಲನ್ ಗ್ರೇನ್ಸ್ಗಳು ಸ್ಪೋರೋಪೊಲಿನ್ ಇದ್ದಾಗ ಸೊ ಫಾಸಿಲೈಸ್ ಆಗ್ತದೆ. ಫಾಸಿಲೈಸ್ ಅಂದ್ರೆ ಏನು? ಪಳೆಯುಳಿಕೆಗಳಾಗುವಂಥದ್ದು. ಓಕೆ, ಸೊ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ನಾವು ಅದನ್ನ ಏನ್ ಮಾಡಿರ್ಬೋದು? ಸೊ ಅದನ್ನ ನಾವು ವಯಬಲ್ ಆಗಿ ಅದನ್ನ ಪರ್ಟಿಕ್ಯುಲರ್ಲಿ ಸ್ಟೋರ್ ಮಾಡಿ ಇಡಬಹುದು. ಅಂತ ಒಂದು ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಸ್ಪೋರೋಪೊಲಿನ್ ಅಲ್ಲಿ ಇದೆ. ಆಯ್ತಾ? ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ದ ಪರ್ಟಿಕ್ಯುಲರ್ ಯಾವುದು? ದ ಪೋಲನ್ ಗ್ರೇನ್ಸ್. ಸೊ ಇಲ್ಲಿ ನೋಡಬಹುದು 5 ಮಾರ್ಕ್ಸಿನ ಕ್ವಶನ್ ಕೇಳ್ತಾರೆ. ದಿಸ್ ಇಸ್ ಗೋಯಿಂಗ್ ಟು ಬಿ ಬೋರ್ಡ್ ಅಲ್ಲಿ ಕೇಳುವಂಥದ್ದು. ಬೋರ್ಡ್ 5 ಮಾರ್ಕ್ಸ್ ಕ್ವಶನ್ ಇಟ್ ಇಸ್ ವಿತ್ ಡಯಾಗ್ರಾಮ್. ಸೊ ನಾಟ್ ದಿಸ್ ಆಲ್ ಡಯಾಗ್ರಾಮ್ಸ್. ನಿಮ್ಗೆ ಇಲ್ಲಿ ಕಾಣ್ತಿರೋ ಡಯಾಗ್ರಾಮ್ ಅಲ್ಲ, ಈ ಡಯಾಗ್ರಾಮ್ ನ ಹಾಕ್ಬೇಕಾಗ್ತದೆ ನೀವು. ಸೊ ದಿಸ್ ಇಸ್ ದ ಒನ್ ಡಯಾಗ್ರಾಮ್ ವಾಟ್ ಯು ನೀಡ್ ಟು ಪುಟ್ ಆನ್. ಓಕೆ, ಸೊ ಮೊದಲು ನೋಡ್ರಿ, ಸ್ಪೆರಿಕಲ್ ಶೇಪ್ ಇದೆ. ಶೇಪ್ ಇಸ್ ಗೋಯಿಂಗ್ ಟು ಬಿ ಸ್ಪೆರಿಕಲ್ ಅಂಡ್ ದೆನ್ 20 to 30 ಮೈಕ್ರೋಮೀಟರ್ ಇನ್ ಡಯಾಮೀಟರ್ ಇದೆ ಅದರ ಸೈಜ್. ದೆನ್ 2 ಲೇಯರ್ಸ್ ಗಳನ್ನ ಪ್ರಾಸೆಸ್ ಮಾಡುತ್ತೆ ಎಕ್ಸೈನ್ ಕಂಟೇನ್ಸ್ ಸ್ಪೋರೋಪೊಲಿನ್ ಹೊಂದಿದಾವೆ. ಈ ಸ್ಪೋರೋಪೊಲಿನ್ ಗೆ ಸ್ಪೆಷಲ್ ಫೀಚರ್ಸ್ ಗಳಿದಾವೆ. ಲೈಕ್ ದೇ ಕ್ಯಾನ್ ವಿತ್ಸ್ಟ್ಯಾಂಡ್ ಹೈ ಟೆಂಪರೇಚರ್ ಇರಬಹುದು, ಸ್ಟ್ರಾಂಗ್ ಆಸಿಡ್ಸ್ ಇರಬಹುದು ಅಂಡ್ ಸ್ಟ್ರಾಂಗ್ ಅಲ್ಕಲಿ ಇರಬಹುದು. ದೆನ್ ದ ಎಕ್ಸೈನ್ ಪ್ರೊಸೆಸಸ್ ಸ್ಪೋರೋಪೊಲಿನ್ ವಿಚ್ ಕ್ಯಾನಾಟ್ ಬಿ ಡಿಸಾಲ್ವ್ಡ್ ಬೈ ಎನ್ಸೈಮ್ ಟಿಲ್ ನೌ. ದಿಸ್ ನಾಟ್ ಬೀನ್ ಡಿಸ್ಕವರ್ಡ್. ಅದರ ನಂತರದಲ್ಲಿ ಬರುವಂತದ್ದು ಎಲ್ಲಿ ಎಕ್ಸೈನ್ ಅಲ್ಲಿ ಸ್ಪೋರೋಪೊಲಿನ್ ಆಬ್ಸೆಂಟ್ ಇರ್ತದಲ್ವಾ, ಅಲ್ಲಿ ನಾವು ಏನು ನೋಡ್ತೇವೆ? ಜರ್ಮ್ ಪೋರ್ ನ ನೋಡ್ತೇವೆ. Then when we come to the intine is made up of the pectose or the pectin or cellulose ಮತ್ತೆ ಪೆಕ್ಟಿನ್ ಗಳಿಂದ ಆಗಿದಾವೆ. ಈ ಒಂದು ಇಂಟೈನ್ ನ ಒಳಭಾಗದಲ್ಲಿ ಒಂದು ಪ್ಲಾಸ್ಮಾ ಮೆಂಬ್ರೇನ್ ಇದೆ ವಿಚ್ ಇಸ್ ಸರೌಂಡಿಂಗ್ ದ ಸೈಟೋಪ್ಲಾಸಮ್ ಆಫ್ ದ ಪೋಲನ್ ಗ್ರೇನ್. ಅಂಡ್ ವಿ ಹ್ಯಾವ್ 2 ಡಿಫರೆಂಟ್ ಸೆಲ್ಸ್ ವಿತ್ ಇನ್ ದ ಎಕ್ಸೈನ್ ನ ಒಳಗಡೆಗೆ 2 ಸೆಲ್ಸ್ ಗಳಿದಾವೆ. ಆ 2 ಸೆಲ್ಸ್ ಗಳು ಯಾವುದು ಅಂತ ಅಂದ್ರೆ ಒಂದು ವೆಜಿಟೇಟಿವ್ ಸೆಲ್, ಇನ್ನೊಂದು ಜನರೇಟಿವ್ ಸೆಲ್. ಈ ವೆಜಿಟೇಟಿವ್ ಸೆಲ್ ಏನಿದೆಯೋ, so this is the bigger cells. Okay, it is a bigger cell with a high reserve food ಇರುವಂತದ್ದು. and at the same time it has a irregular nucleus ನ ಹೊಂದಿದಾವೆ. ನಿಮಗೆ ಇಲ್ಲಿ ಕಾಣಿಸ್ತಾ ಇರಬಹುದು. this is the irregular nucleus. and generative cell ಕಡೆಗೆ ಬಂದ್ರೆ ಈ generative cell ಏನಿದೆಯೋ, so it is again spindle shaped ಆಗಿದೆ. shape is spindle shaped and has a nucleus and with a dense cytoplasm ನ ಹೊಂದಿದಾವೆ. ಸೊ ಸ್ಪೋರೋಪೊಲಿನಿಗೆ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂದ್ರೆ ಫಾಸಿಲ್ ಮಾಡುತ್ತದೆ. ಸ್ಪೋರೋಪೊಲಿನ್ ಎಷ್ಟು ಜಾಸ್ತಿ ಇರ್ತದೋ ಅಷ್ಟು ಏನ್ ಮಾಡ್ತದೆ? ಪರ್ಟಿಕ್ಯುಲರ್ ಪೋಲನ್ ಗ್ರೇನ್ ನ ಫಾಸಿಲೈಸೇಷನ್ ಮಾಡ್ತಾ ಹೋಗ್ತವೆ. ಸೊ ಇಲ್ಲಿ ಕೆಲವೊಂದು ಅಗೇನ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಸಮ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಓವರ್ ಹಿಯರ್. ದ ಸ್ಪೆಷಲ್ ಕ್ಯಾರೆಕ್ಟರ್ಸ್.
ಸೊ ಈ ಸ್ಪೆಷಲ್ ಕ್ಯಾರೆಕ್ಟರ್ ಯಾವುದು ಅಂತಂದ್ರೆ ಬೇಸಿಕಲಿ ಈ ಜನರೇಟಿವ್ ಸೆಲ್ ಏನಿದೆಯಲ್ವಾ, ಸೊ ದ ಜನರೇಟಿವ್ ಸೆಲ್ ಸೊ ಈ ಜನರೇಟಿವ್ ಸೆಲ್ಲು ಫ್ಯೂಚರಲ್ಲಿ ಎರಡು ಸ್ಪರ್ಮ್ಗಳ ಅಥವಾ ಎರಡು ಮೇಲ್ ಗ್ಯಾಮೆಟ್ಗಳಾಗಿ ಡಿವೈಡ್ ಆಗುತ್ತೆ. ಎರಡು ಮೇಲ್ ಗ್ಯಾಮೆಟ್ಗಳಾಗಿ ಡಿವೈಡ್ ಆಗುತ್ತೆ. ಸೊ ದಟ್ ಇಸ್ ದ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ವಿಚ್ ಒನ್, ದ ಪರ್ಟಿಕ್ಯುಲರ್ ಪೋಲನ್ ಗ್ರೇನ್. ಈ ಪೋಲನ್ ಗ್ರೇನ್ಗಳು ಮತ್ತು ಕೆಲವೊಂದು ಕ್ಯಾರೆಕ್ಟರ್ಗಳಿದಾವೆ. ಸೊ ವಿಲ್ ಡಿಸ್ಕಸ್ ಓಯೋ. ಸೊ ಕೆಲವೊಂದು ಕ್ಯಾರೆಕ್ಟರ್ ಅದನ್ನ ಇಲ್ಲಿ ನೋಟ್ ಮಾಡ್ತಾನೆ, ಸೊ ಸ್ಪೆಷಲ್ ಆಗಿ. ಸೊ ಈ ಒಂದು ಪರ್ಟಿಕ್ಯುಲರ್ ಪೋಲನ್ ಗ್ರೇನ್ಗಳು ಎರಡು ಸ್ಟೇಜ್ ಅಲ್ಲಿ ಶೆಡ್ ಆಗುತ್ತೆ. ಸೊ ಕೆಲವೊಂದು 60% ಏನು ಆಂಜಿಯೋಸ್ಪರ್ಮ್ ಇದಲ್ವಾ ಫ್ಲವರಿಂಗ್ ಪ್ಲಾಂಟ್ಸ್ಗಳು, 60% ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಆರ್ ಆಂಜಿಯೋಸ್ಪರ್ಮ್ಸ್ ಅಂತ ತಗೊಂಡ್ರೆ, ಆಂಜಿಯೋಸ್ಪರ್ಮ್ಸ್ ಆರ್ pollen grains with 60% of angiosperms are shed at two-celled stage. Two-celled pollen grains ಗಳಾಗಿ ಶೆಡ್ ಆಗುತ್ತೆ. ಓಕೆ, and 40% angiosperm ನ ಪ್ಲಾಂಟ್ಸ್ ಗಳು, angiosperm plants shed the pollen grain at three-celled stage. So what is the three-celled stage and two-celled stage? Two-celled stage ಅಂದ್ರೆ ವೆಜಿಟೇಟಿವ್ ಸೆಲ್ ಮತ್ತೆ ಜನರೇಟಿವ್ ಸೆಲ್ ಅಂತ ಹೇಳಿ. ಸೊ ತ್ರೀ-ಸೆಲ್ಡ್ ಸ್ಟೇಜ್ ಅಂದ್ರೆ ಏನು? ಸೊ ವೆಜಿಟೇಟಿವ್ ಸೆಲ್ಲು, ಜನರೇಟಿವ್ ಸೆಲ್ಲು ಅಥವಾ ವೆಜಿಟೇಟಿವ್ ಸೆಲ್, ಇಲ್ಲಿ ಕರೆಕ್ಟ್ ಆಗಿ ಕೇಳ್ಕೊಟ್ರೆ ತ್ರೀ-ಸೆಲ್ಡ್ ಸ್ಟೇಜ್ ಅಂದ್ರೆ ವೆಜಿಟೇಟಿವ್ ಸೆಲ್ ಮತ್ತೆ ಎರಡು ಮೇಲ್ ಗ್ಯಾಮೆಟ್ಗಳು, ಆಲ್ರೆಡಿ ಮೇಲ್ ಗ್ಯಾಮೆಟ್ ಆಗೋಗಿರ್ತದೆ ಎರಡು. ಸೊ ಅದನ್ನ ನಾವು ತ್ರೀ-ಸೆಲ್ಡ್ ಸ್ಟೇಜ್ಡ್ ಪೋಲನ್ ಗ್ರೇನ್ಸ್ ಅಂತ ಹೇಳಿ ಕರಿತೇವೆ. ಇದನ್ನ ನಾವು ಎಲ್ಲಿ ನೋಡ್ತೇವೆ? ವಿ ಆರ್ ಗೋಯಿಂಗ್ ಟು ಸಿ ದಿಸ್ ಒನ್ ಇನ್ ದ ಪರ್ಟಿಕ್ಯುಲರ್ಲಿ ಪೋಲನ್ ಗ್ರೇನ್ಸ್ ಗಳಲ್ಲಿ ನೋಡುವಂಥದ್ದು. ಅಂಡ್ ದೀಸ್ ಆರ್ ದ ಸಮ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಪರ್ಟಿಕ್ಯುಲರ್ ಪೋಲನ್ ಗ್ರೇನ್ಸ್. ಸೊ ಇದನ್ನ ಬಿಟ್ಟು ಒಂದೆರಡು ಕ್ಯಾರೆಕ್ಟರ್ಗಳಿದಾವೆ. ದ ಪೋಲನ್ ಗ್ರೇನ್ಸ್ ಅಗೇನ್ ದ ಫೀಚರ್ಸ್ ಆರ್ ದರ್. ಸೊ ಐ ಜಸ್ಟ್ ಆಡ್ ಅನದರ್ ಒನ್ ಪರ್ಟಿಕ್ಯುಲರ್, ಇನ್ನೊಂದು ಸ್ಲೈಡ್ ಅನ್ನ ಆಡ್ ಮಾಡ್ತೇನೆ. ಓಕೆ, okay, so over here, so if we see this, okay, listen. So ಪೋಲನ್ ಗ್ರೇನ್ಸ್ ಗಳ ಒಂದು 5 ಮಾರ್ಕ್ಸಿನ ಕ್ವಶನ್ ಮುಗಿತು. ಈಗ ಪೋಲನ್ ಗ್ರೇನ್ಸ್ ಗಳು ಇಟ್ ಇಸ್ ಆಲ್ಸೋ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ ಪೋಲನ್ ಗ್ರೇನ್ಸ್ ಗಳಿಂದ. ಸೊ ಅಲರ್ಜೀಸ್ ಆರ್ ಕ್ರಾಸ್ಡ್, ಅಲರ್ಜೀಸ್ ಅಂಡ್ ಬ್ರಾಂಕಿಯಲ್ ಅಫಿಲಿಕ್ಷನ್ಸ್ ಅಥವಾ ಏನೋ ಬ್ರಾಂಕಿಯಲ್ ಎಫ್ಲಿಕ್ಷನ್ ಏನಾಗುತ್ತೆ? ಬ್ರಾಂಕಿಯಲ್ ಎಫ್ಲಿಕ್ಷನ್ಸ್ ಆಗ್ತದೆ ಅಂದ್ರೆ ಬ್ರಾಂಕಿಯಲ್ ಪರ್ಟಿಕ್ಯುಲರ್ ಅಲರ್ಜೀಸ್ಗಳು ಆಗ್ತವೆ. ಸೊ ಸಚ್ ಆಸ್ ಅಸ್ತಮಾ ಇರ್ಬೋದು, ಅಸ್ತಮಾ, ಬ್ರಾಂಕೈಟಿಸ್ಗಳು ಸೊ ಪೇಷಂಟ್ಸ್ಗಳಲ್ಲಿ ಅಥವಾ ಹ್ಯೂಮನ್ ಬೀಯಿಂಗ್ ಅಲ್ಲಿ ಆಗ್ಬೋದು. ಇದಕ್ಕೆ ಎಕ್ಸಾಂಪಲ್ ಆಗಿ ಯಾವ ತಗೊಳ್ತೇವೆ? ದ ಪೋಲನ್ ಗ್ರೇನ್ ವಿಚ್ ಕಾಸಸ್ ದ ಅಲರ್ಜೀಸ್ ಆರ್ ದ ಪರ್ಟಿಕ್ಯುಲರ್ ಬ್ರಾಂಕಿಯಲ್ ಇನ್ಫೆಕ್ಷನ್ಸ್ಗಳು ಯಾವುದು ಅಂತಂದ್ರೆ ದಟ್ ಇಸ್ ಕಾನೋನ್ ಆಸ್ ಪಾರ್ಥೇನಿಯಂ ಅಂತ ಹೇಳಿ ಕರಿತೇವೆ. ಪಾರ್ಥೇನಿಯಂ, ಆಯ್ತಾ? ಸೊ ಇದನ್ನ ಕನ್ನಡದಲ್ಲಿ ನಾವು ಕಾಂಗ್ರೆಸ್ ಗಿಡ ಅಂತ ಕೂಡ ಕರಿತೇವೆ. ಸೊ ಪಾರ್ಥೇನಿಯಂ ಆರ್ ಇಂಗ್ಲಿಷ್ ಅಲ್ಲಿ ಕ್ಯಾರೆಟ್ ಗ್ರಾಸ್ ಅಂತ ಹೇಳಿ ಕರಿತೇವೆ. ಕ್ಯಾರೆಟ್ ಗ್ರಾಸ್, ಪಾರ್ಥೇನಿಯಂ ಆರ್ ಕ್ಯಾರೆಟ್ ಗ್ರಾಸ್ ಅಂತ ಹೇಳಿ ಇದನ್ನ ಕರಿತೇವೆ. ಇದರ ಒಂದು ಪರ್ಟಿಕ್ಯುಲರ್ ಪೋಲನ್ ಗ್ರೇನ್ಸ್ ಗಳಿಂದ ಸೊ ಅಲರ್ಜೀಸ್ಗಳು ಕಾಸ್ ಆಗುವಂತ ಎಲ್ಲ ಚಾನ್ಸಸ್ಗಳು ಇರ್ತವೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಇಸ್ ದಿಸ್ ಅಂತ ಹೇಳಿ ಅಲ್ವಾ. ಸೊ ಇನ್ನು ನಾವು ಅಡ್ವಾಂಟೇಜಸ್ ಕಡೆಗೆ ಬರೋದಿದ್ರೆ, ಸೊ ಅಡ್ವಾಂಟೇಜಸ್, ಸೊ ಇದನ್ನ ಸೊ ಅಗೇನ್ 2 ಮಾರ್ಕ್ಸ್ ಆರ್ 3 ಮಾರ್ಕ್ಸ್ ಕ್ವಶನ್ಗೆ ಕೇಳುವಂಥದ್ದು ಅಡ್ವಾಂಟೇಜಸ್. ಇದು MCQ ಗೆ ಕೇಳಬಹುದು. ಸೊ ಅಡ್ವಾಂಟೇಜಸ್ ಗಳಿಗೆ ಬಂದ್ರೆ ಅಥವಾ ಎನಿ ಎಕನಾಮಿಕ್ ಇಂಪಾರ್ಟೆನ್ಸ್ ಇದೆ ಅಂತ ಕೇಳಿದ್ರೆ, ಅಡ್ವಾಂಟೇಜಸ್ ಆರ್ ಎಕನಾಮಿಕ್ ಇಂಪಾರ್ಟೆನ್ಸ್.
ಸೊ ಅದನ್ನ ಕೇಳಬೇಕು ಅಂತ ಅಂದ್ರೆ ಇಲ್ಲಿ ಎಕನಾಮಿಕ್ ಇಂಪಾರ್ಟೆನ್ಸ್ ಗಳಾಗಿ ನಾವು ನೋಡುವಂಥದ್ದು ಯಾವುದು ಅಂತ ಅಂದ್ರೆ, ಒನ್ ಸೆಕೆಂಡ್, ನಾವು ಎಕನಾಮಿಕ್ ಇಂಪಾರ್ಟೆನ್ಸ್ ಗಳನ್ನ ನೋಡುವಂಥದ್ದು ಬಂದ್ರೆ, ಸೊ ಪೋಲನ್ ಗ್ರೇನ್ಸ್ ಗಳನ್ನ ನಾವು ಏನಕ್ಕೆ ಯೂಸ್ ಮಾಡ್ತೇವೆ? ವಿ ಆರ್ ಗೋಯಿಂಗ್ ಟು ಯೂಸ್ ದ ಪೋಲನ್ ಗ್ರೇನ್ಸ್. ಪೋಲನ್ ಗ್ರೇನ್ಸ್ ಆರ್ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್. ಪೋಲನ್ ಗ್ರೇನ್ಸ್ ಗಳು ಏನಾಗಿದ್ದಾವೆ? ರಿಚ್ ಇನ್ ನ್ಯೂಟ್ರಿಯೆಂಟ್ಸ್. ನ್ಯೂಟ್ರಿಯೆಂಟ್ಸ್ಗಳು ರಿಚ್ ಆಗಿದ್ದಾವೆ ಪೋಲನ್ ಗ್ರೇನ್ಸ್ ಅಲ್ಲಿ. ಹಾಗಾಗಿ ಸೊ ಇದನ್ನ ಪರ್ಟಿಕ್ಯುಲರ್ಲಿ ಫುಡ್ ಸಪ್ಲಿಮೆಂಟ್ ಗಳಾಗಿ ಯೂಸ್ ಮಾಡ್ತಾರೆ. ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್ ಆಸ್ ಅ ಫುಡ್ ಸಪ್ಲಿಮೆಂಟ್ ಲೈಕ್ ಪೋಲನ್ ಟ್ಯಾಬ್ಲೆಟ್ಸ್. ಪೋಲನ್ ಟ್ಯಾಬ್ಲೆಟ್ಸ್ ಗಳಿದಾವಲ್ವ, ಈ ಪೋಲನ್ ಟ್ಯಾಬ್ಲೆಟ್ಸ್ ಗಳನ್ನ ನಾವು ಆಸ್ ಅ ಫುಡ್ ಸಪ್ಲಿಮೆಂಟ್ ಆಗಿ ಯೂಸ್ ಮಾಡ್ತೇವೆ. ಅಂಡ್ ನೆಕ್ಸ್ಟ್ ಒನ್ ಇಸ್ ಗೋಯಿಂಗ್ ಟು ಬಿ, ಸೊ ಪೋಲನ್ ಟ್ಯಾಬ್ಲೆಟ್ಸ್ ಅಂಡ್ ಸಿರಪ್ಸ್ ಗಳನ್ನ ಯೂಸ್ ಮಾಡ್ತೇವೆ, ರೈಟ್? ಸೊ ವಿ ಆರ್ ಗೋಯಿಂಗ್ ಟು ಆಲ್ಸೋ ಯೂಸ್ ದ ಸಿರಪ್ಸ್. ಪೋಲನ್ ಸಿರಪ್ಸ್ ಗಳನ್ನ ಯೂಸ್ ಮಾಡ್ತೇವೆ. ಪೋಲನ್ ಸಿರಪ್ಸ್ ಗಳನ್ನ ಯೂಸ್ ಮಾಡ್ತೇವೆ. ಈ ಪೋಲನ್ ಸಿರಪ್ಸ್ ಗಳನ್ನ ಸೊ ಮಾರ್ಕೆಟ್ ಅಲ್ಲಿ ನಮಗೆ ಸಿಗುತ್ತೆ. ಅಂಡ್ ಸೊ ಈ ಪೋಲನ್ ಗ್ರೇನ್ ಗಳೇನಿದಾವ, ಸೊ ಇವುಗಳು ಪೋಲನ್ ಗ್ರೇನ್ ಇನ್ಕ್ರೀಸಸ್ ಸ್ಟೆಮಿನಾ ಆರ್ performance of athletes and race horses. ಅಥ್ಲೆಟ್ಸ್ ಮತ್ತೆ ರೇಸ್ ಹಾರ್ಸಸ್ ಇದೆ ಅಲ್ವಾ, ಸೊ ಅವರ ಒಂದು ಪರ್ಟಿಕ್ಯುಲರ್ ಏನನ್ನ ಪರ್ಫಾರ್ಮೆನ್ಸ್ ನ ಇನ್ಕ್ರೀಸ್ ಮಾಡುತ್ತೆ. ಸೊ ದಟ್ ಇಸ್ ವಾಟ್ ದ ಪೋಲನ್ ಗ್ರೇನ್ಸ್ ನ ಅಡ್ವಾಂಟೇಜಸ್ ಆರ್ ಎಕನಾಮಿಕ್ ಇಂಪಾರ್ಟೆನ್ಸ್ ಗಳಾಗಿ ನಾವು 2 ಅಥವಾ 3 ಮಾರ್ಕ್ಸ್ಗೆ ಕಲಿಯುವಂಥದ್ದು. ಸೊ ಇಂತಹ ಒಂದು ಪರ್ಟಿಕ್ಯುಲರ್ ಮಾಹಿತಿಗಳು ನಿಮಗೆ ಬೇಕಾದಲ್ಲಿ, ಓಕೆ, ದ್ಯಾಟ್ ಯು ನೀಡ್ ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಚಾನಲ್ನ. ಸೊ ದಟ್ ಯು ನೀಡ್ ಟು ಸಬ್ಸ್ಕ್ರೈಬ್ ದ ಚಾನಲ್. ಅಂಡ್ ನೆಕ್ಸ್ಟ್ ಥಿಂಗ್ ಈಸ್ ಗೋಯಿಂಗ್ ಟು ಬಿ ಪ್ರೆಸ್ ದ ಬೆಲ್ ಐಕನ್ ಫಾರ್ ದ ಫರ್ದರ್ ಮೋರ್ ದ ಲೈವ್ ಕ್ಲಾಸಸ್ಗಳಿಗೆ ನೀವು ಮಾಡ್ಕೊಳ್ಳಿ. ಸೊ notification ಬರ್ತಾ ಇರ್ತವೆ. And if you want to go for any of the tuitions or coachings, NEET coaching, CET coaching, and ನಿಮಗೆ physically ನಿಮಗೆ ಅಟೆಂಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ, and if you want to opt from the home itself, so everything can be done through this particular ನಮ್ಮಲ್ಲಿ ಒಂದು ಆ್ಯಪ್ ಇದೆ, that is ಟೀಚರ್ ಅಂತ ಹೇಳಿ ಆ್ಯಪ್ ಇದೆ. ಸೊ ಯು ಕ್ಯಾನ್ tchr ಅಂತ ಹೇಳಿ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಟೈಪ್ ಮಾಡಿದ್ರೆ ಯು ಕ್ಯಾನ್ ಗೆಟ್ ದಟ್ ಪರ್ಟಿಕ್ಯುಲರ್ ಆ್ಯಪ್. ಆರ್ ಎಲ್ಸ್ ಸೊ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಒಂದು ಲಿಂಕ್ ಅನ್ನ ಕೊಟ್ಟಿದ್ದೇವೆ. ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ಪ್ಲೇ ಸ್ಟೋರಿಗೆ ಹೋಗ್ತೀರಾ. ಸೊ ಯು ಕ್ಯಾನ್ ಡೌನ್ಲೋಡ್ ಇಟ್ ಅಂಡ್ ಡೌನ್ಲೋಡ್ ಮಾಡಿ ಅದರಲ್ಲಿ ಕೆಲವೊಂದು ಪರ್ಟಿಕ್ಯುಲರ್ ಡೆಮೋ ವಿಡಿಯೋಸ್ಗಳು ಆಲ್ರೆಡಿ ಇಟ್ ಇಸ್ ದ ಡೆಮೋ ವಿಡಿಯೋಸ್ಗಳು. ಆ ಡೆಮೋ ವಿಡಿಯೋಸ್ಗಳನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಸೊ ನಿಮಗೆ ಯು ಕ್ಯಾನ್ ಬೈ ದ ಪ್ಯಾಕೇಜಸ್. ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಪ್ಯಾಕೇಜಸ್ ಗಳಿದಾವೆ. ಡೈಲಿ ಬೇಸ್ಡ್ ಪ್ಯಾಕೇಜ್ ಕೂಡ ಇದೆ. ಸೊ ಯು ಹ್ಯಾವ್ ಅ ಲಾಂಗ್ ಪೀರಿಯಡ್ ಕೋರ್ಸ್ ನ ಪ್ಯಾಕೇಜಸ್ ಗಳನ್ನ ಕೂಡ ನಾವು ಇದರಲ್ಲಿ ಅಬ್ಸರ್ವ್ ಮಾಡಬಹುದು. ದಟ್ ಇಸ್ ವೆರಿ ಒನ್ ಆಫ್ ದ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಆಪ್. ದಟ್ ಇಸ್ ಡೈಲಿ ಬೇಸ್ ಅಲ್ಲಿ ನಿಮಗೆ ಟ್ಯೂಷನ್ಸ್ ಗಳ ತರ. ಸೊ ಒಂದು ಪರ್ಟಿಕ್ಯುಲರ್ ಮಿನಿಮಮ್ ಅಮೌಂಟ್ ಅಲ್ಲಿ ನಿಮಗೆ ಏನ್ ಸಿಗ್ತಾ ಇದೆ. ಸೊ ಯು ವಿಲ್ ಹ್ಯಾವ್ ದ opportunity to learn from the good well educators. So I hope you can understand that. So pollen grains ಅಲ್ಲಿ next ಭಾಗವನ್ನು ನೋಡುವಂತದ್ದಾದ್ರೆ, so that is going to be viability ಅಂತ ಕರಿತೇವೆ. pollen viability. ಸೊ pollen grains ಅಲ್ಲಿ ಎಷ್ಟೊತ್ತು ಜರ್ಮಿನೇಟ್ ಆಗುವಂತ ಕೆಪಾಬಿಲಿಟಿಯನ್ನ ಹೊಂದಿದ್ದಾವೆ. ಸೊ ವಾಟ್ ಇಸ್ ದ ಪೀರಿಯಡ್ ಆಫ್ ಟೈಮ್ ಇನ್ ವಿಚ್ ದ ಪೋಲನ್ ಕ್ಯಾನ್ ಜರ್ಮಿನೇಟ್. ಸೊ ಅದಕ್ಕೆ ನಾವು ಪೋಲನ್ ವಯಾಬಿಲಿಟಿ ಅಂತ ಹೇಳಿ ಕರೀತಾರೆ. ಸೊ ಅದಕ್ಕೆ ಎಕ್ಸಾಂಪಲ್ಸ್ ಗಳನ್ನ ನಾವು ರೈಸ್ ಅಂಡ್ ವೀಟ್ ನ ಕನ್ಸಿಡರ್ ಮಾಡಿದ್ರೆ, ಸೊ ಇಟ್ ಹ್ಯಾಸ್ ದ ವಯಾಬಿಲಿಟಿ ಆಫ್ ಅರೌಂಡ್ 30 minutes ಇಟ್ ಸೆಲ್ಫ್. ಸೊ 30 ನಿಮಿಷಗಳಲ್ಲಿ ಅದರ ವಯಾಬಿಲಿಟಿಯನ್ನು ಅವುಗಳು ಕಳ್ಕೊಳ್ತವೆ. ಸೊ ಜರ್ಮಿನೇಟ್ ಆಗೋದು 30 ನಿಮಿಷಗಳಲ್ಲಿ ಮಾತ್ರ. ಅದೇ ಕೆಲವೊಂದು ಇದಾವೆ ಮಂತ್ಸ್ ಟುಗೆದರ್.
ಮಂತ್ಸ್ಗಳ ತನಕ ಸೊ ವಯಾಬಲ್ ಆಗಿರ್ತವೆ. ಸೊ ಅದಕ್ಕೆ ಎಕ್ಸಾಂಪಲ್ ರೋಸೇಸಿ ಆಗಿರ್ತದೆ, ಲೆಗ್ಯುಮಿನೋಸಿ ಆಗಿರ್ತದೆ, ಆ್ಯಂಡ್ ಸೊಲನೇಸಿ ಆಗಿರ್ತದೆ. ಓಕೆ, ಸೊ ಇವೆಷ್ಟು ಒಂದಿಷ್ಟು ಪರ್ಟಿಕ್ಯುಲರ್ ಎಕ್ಸಾಂಪಲ್ಗಳು ಫಾರ್ ಪೋಲನ್ ವಯಾಬಿಲಿಟಿ. ಓಕೆ, ಸೊ ನಂತರ ಈ ಪೋಲನ್ ವಯಾಬಿಲಿಟಿನ ಆರ್ಟಿಫಿಷಿಯಲ್ ಆಗಿ ಕೂಡ ನಾವು ಕಾದಿಡಬಹುದು. ಹೇಗೆ ಕಾದಿಡಬಹುದು ಅಂತಂದ್ರೆ, ಸೊ ಇದನ್ನ ಸೊ ನಾವೇನ್ ಮಾಡ್ಬೋದು ಅಂತಂದ್ರೆ ಸ್ಟೋರ್ ಮಾಡ್ಬೋದು. ಸೊ ವಿ ಕ್ಯಾನ್ ಸ್ಟೋರ್ ದ ಪೋಲನ್ ಗ್ರೇನ್ಸ್, store the pollen grains in large number. So for years using nitrogen, that is liquid nitrogen na use ಮಾಡಿ in minus 196 degrees Celsius of different species. ಬೇರೆ ಸ್ಪೀಶೀಸ್ಗಳ ಲಾರ್ಜ್ ನಂಬರ್ ಆಫ್ ಪೋಲನ್ ಗ್ರೇನ್ಸ್ಗಳನ್ನ ನಾವೇನ್ ಮಾಡಬಹುದು, ಸೊ minus 196 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಲಿಕ್ವಿಡ್ ನೈಟ್ರೋಜನ್ ಅಲ್ಲಿ ನಾವು ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ನಾವು ಇದನ್ನ ಸ್ಟೋರ್ ಮಾಡಿ ಇಡಬಹುದು. ಅಂಡ್ ದಿಸ್ ದೇ ಆರ್ ಕಾಲ್ಡ್ ಆಸ್, ಅಂಡ್ ದಿಸ್ ಸಚ್ ಟೈಪ್ ಆಫ್ ಥಿಂಗ್ಸ್ ಆರ್ ನೌನ್ ಆಸ್, ಇದಕ್ಕೆ ನಾವು ಪೋಲನ್ ಬ್ಯಾಂಕ್ಸ್ ಅಂತ ಹೇಳಿ ಕರಿತೇವೆ. ಸಚ್ ಟೈಪ್ ಆಫ್ ಥಿಂಗ್ಸ್ ಆರ್ ಕಾಲ್ಡ್ ಆಸ್ ಪೋಲನ್ ಬ್ಯಾಂಕ್ಸ್ ಅಂತ ಹೇಳಿ ನಾವಿಲ್ಲಿ ಕರೆಯುವಂಥದ್ದು. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. ಅಂಡ್ ಈ ಪೋಲನ್ ಬ್ಯಾಂಕ್ಸ್ಗಳ ತರ ನಾವು ಬೇರೆ ಸೀಡ್ ಬ್ಯಾಂಕ್ ಅಂತ ನೋಡ್ತೇವೆ. ಓಕೆ, ಅಂಡ್ ಸಮ್ ಆರ್ ಕ್ರಾಪ್ ಬ್ರೀಡಿಂಗ್ ಪ್ರೋಗ್ರಾಮ್ಸ್ ಗಳನ್ನ ಕೂಡ ನಾವಿಲ್ಲಿ ನೋಡುವಂಥದ್ದು. ಸೊ ಇದು ಸಮ್ ಇನ್ಫಾರ್ಮೇಶನ್ ಅಬೌಟ್ ಪೋಲನ್ ಗ್ರೇನ್ಸ್ ಆಗಿರ್ತವೆ. ಆಯ್ತಾ? ಸೊ ಮುಂದೆ ಸೊ ನಾವು ನೆಕ್ಸ್ಟ್ ಭಾಗವನ್ನ ನೋಡುವಂಥದ್ದಾದ್ರೆ ಅದುವೇ ಪಿಸ್ಟಿಲ್ ಆಗಿರ್ತದೆ. ದಟ್ ಇಸ್ ಗೋಯಿಂಗ್ ಟು ಬಿ ಪಿಸ್ಟಿಲ್. ಪಿಸ್ಟಿಲ್ ಇಸ್ ಗೋಯಿಂಗ್ ಟು ಬಿ ದ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂತ ಹೇಳಿ ಹೇಳ್ತೇವೆ. ಸೊ pistil is the female reproductive part. Again this. Okay, so ಈ ಪಿಸ್ಟಿಲ್ ಅಲ್ಲಿ ವೆರಿ ಸ್ಪೆಸಿಫಿಕ್ ಆಗಿ ಏನನ್ನ ಅಬ್ಸರ್ವ್ ಮಾಡುವಂಥದ್ದು ನಾವು. ಸೊ ಪಿಸ್ಟಿಲ್ ಇಸ್ ಮೇಡ್ ಅಪ್ ಆಫ್ ವಾಟ್ ಅಂತ ಹೇಳಿ ಫಸ್ಟ್ ನಾವು ತಿಳ್ಕೋಬೇಕು. pistil then pistil ಅಲ್ಲಿ, so pistil is made up of three major parts. You can over here you can see that is uppermost layer, uppermost ಆಗಿ ಸಿಗ್ಮಾ ಇದೆ, ಮಧ್ಯದಲ್ಲಿ ಸ್ಟೈಲ್ ಇದೆ, ಅಂಡ್ ಬೇಸ್ ಅಲ್ಲಿ ಓವರ್ ಇದೆ. ಸೊ ಒನ್ ಬೈ ಒನ್ ವಿಲ್ ಡಿಸ್ಕಸ್ ವಾಟ್ ಇಸ್ ಪಿಸ್ಟಿಲ್ ಅಂತ ಹೇಳಿ. ಸೊ ಪಿಸ್ಟಿಲ್ ಇಸ್ ಮೇಡ್ ಅಪ್ ಆಫ್ three parts basically. One is ovary. So ovary is a swollen part. Okay, ovary is a bulged swollen part, so which is attached to the base of the thalamus. It is a bulged part attached to base of the thalamus. ಸೊ ಬೇಸ್ ಆಫ್ ದ ಥಲಾಮಸ್ಗೆ ಈ ಒಂದು ಪರ್ಟಿಕ್ಯುಲರ್ ಓವರಿ ಆಡ್ ಆಗಿದೆ. ನೋಡ್ರಿ, ಇಲ್ಲಿ ಥಲಾಮಸ್ ಕಾಣಿಸ್ತಾ ಇರಬಹುದು. ಇದರ ಬೇಸಿಗೆ ಇಲ್ಲಿ ಅಟ್ಯಾಚ್ ಹಾಕೊಂಡಿದೆ. ದಿಸ್ ಇಸ್ ದ ಥಲಾಮಸ್ ಅಂಡ್ ಹಿಯರ್ ಇಟ್ ಇಸ್ ಬೀನ್ ಅಟ್ಯಾಚ್ಡ್. ಅಂಡ್ ಓವರಿ ಏನೇನ ಕಂಟೈನ್ ಮಾಡುತ್ತೆ? ಓವರಿ ವಿಲ್ ಕಂಟೈನ್ ದ ಓವ್ಯೂಲ್ಸ್. ಏನನ್ನ ಕಂಟೈನ್ ಮಾಡುತ್ತೆ? ಇಟ್ ಇಸ್ ಗೋಯಿಂಗ್ ಟು ಕಂಟೈನ್ ಓವ್ಯೂಲ್ಸ್ ಗಳನ್ನ ಕಂಟೈನ್ ಮಾಡುತ್ತೆ. ಅಂಡ್ ಓವ್ಯೂಲ್ಸ್ ವಿಲ್ ಹ್ಯಾವ್ ದ ಫೀಮೇಲ್ ಗ್ಯಾಮೆಟೋಫೈಟ್. ಫೀಮೇಲ್ ಗ್ಯಾಮೆಟೋಫೈಟ್ ನ ಓವರಿ ಹೊಂದಿರ್ತವೆ. ಸೊ ಓವ್ಯೂಲ್ ಹೊಂದಿರ್ತವೆ. ಸೊ ಓವ್ಯೂಲ್ ಒಳಗಡೆಗೆ ಫೀಮೇಲ್ ಗ್ಯಾಮೆಟೋಫೈಟ್ ಒಳಗಡೆಗೆ ದಟ್ ಇಸ್ ಫೀಮೇಲ್ ಗ್ಯಾಮೆಟ್ ಇರುತ್ತೆ. ಫೀಮೇಲ್ ಗ್ಯಾಮೆಟ್ ವಿಲ್ ಬಿ ದರ್. ಸೊ ದಿಸ್ ಇಸ್ ಅ ಸೀಕ್ವೆನ್ಸ್ ಹೌ ದ ಪರ್ಟಿಕ್ಯುಲರ್ ಓವರಿ ವಿಲ್ ಬಿ ದರ್. ಸೊ ಓವರಿಯ ಒಳಗಡೆಗೆ ಓವ್ಯೂಲ್ಸ್ ಇದೆ, ಓವ್ಯೂಲ್ಸ್ ನ ಒಳಗಡೆಗೆ ಫೀಮೇಲ್ ಗ್ಯಾಮೆಟೋಫೈಟ್ ನ ಒಳಗಡೆಗೆ ಫೀಮೇಲ್ ಗ್ಯಾಮೆಟ್ ಅನ್ನ ಹೊಂದಿರ್ತವೆ. ಸೊ ಎರಡನೇ ಭಾಗವಾಗಿ ನೋಡುವಂಥದ್ದು ನಾವು ಯಾವುದು ಅಂತಂದ್ರೆ, ಸೊ ದಟ್ ಇಸ್ ಸ್ಟೈಲ್. ಓಕೆ, ಸೊ ಸ್ಟೈಲ್ ಇಸ್ ವಾಟ್? ಇಟ್ಸ್ ಅ ಕಂಟಿನ್ಯೂಷನ್ ಪಾರ್ಟ್ ಆಫ್ ದ ಓವರಿ. ಓವರಿಯ ಮುಂದುವರೆದಂತ ಭಾಗ. ಸೊ ಇಟ್ಸ್ ಅ ಟ್ಯೂಬ್ಯುಲಾರ್ ಸ್ಟ್ರಕ್ಚರ್, ಬೇಸಿಕಲಿ ಟ್ಯೂಬ್ಯುಲಾರ್ ಸ್ಟ್ರಕ್ಚರ್ ವಿಚ್ ಕನೆಕ್ಟ್ಸ್. ಇದು ಏನ್ ಮಾಡುತ್ತದೆ ಟ್ಯೂಬ್ಯುಲಾರ್ ಸ್ಟ್ರಕ್ಚರ್ ಇದು? ಸೊ ಇಟ್ ಕನೆಕ್ಟ್ಸ್ ಓವರಿ ಅಂಡ್ ಸ್ಟಿಗ್ಮಾವನ್ನ ಕನೆಕ್ಟ್ ಮಾಡುತ್ತೆ. ಆಯ್ತಾ? ಅಂಡ್ ಆಲ್ಸೋ ಹೆಲ್ಪ್ಸ್ ಇನ್ ದ ಮೂವ್ಮೆಂಟ್ ಆಫ್ ಪೋಲನ್ ಟ್ಯೂಬ್ ನ ಮೂವ್ಮೆಂಟ್ ಗೆ ಕೂಡ ಹೆಲ್ಪ್ ಮಾಡುವಂಥದ್ದು ಯಾವುದು? ಸ್ಟೈಲ್. ಸೊ ಸ್ಟೈಲ್ ಬೇಸಿಕಲಿ ಇಟ್ಸ್ ಅ ಟ್ಯೂಬ್ಯುಲಾರ್ ಸ್ಟ್ರಕ್ಚರ್ ವಿಚ್ ಇಸ್ ಫಾರ್ಮ್ಡ್ ಅಬೌವ್ ದ ಓವರಿ. ಓವರಿಯ ಮೇಲ್ಭಾಗದಲ್ಲಿ ಆಗುವಂಥದ್ದು ಅಂಡ್ ಕಂಟಿನ್ಯೂಷನ್ ಆಫ್ ದ ಓವರಿ ಇಟ್ ಸೆಲ್ಫ್. ಓಕೆ,
ಸೊ ಈ ಓವರಿಯಲ್ಲಿ ಸೊ ಸ್ಟೈಲ್ ಆಯ್ತು, ಈಗ ಓವರಿ ಮೇಲ್ಭಾಗದಲ್ಲಿರುವಂಥದ್ದು ಸ್ಟೈಲ್ ಆಯ್ತು. ಸ್ಟೈಲ್ ಏನಕ್ಕೆ ಹೆಲ್ಪ್ ಮಾಡುತ್ತೆ, ಸೊ ಸ್ಟುಬ್ಯುಲರ್ ಸ್ಟ್ರಕ್ಚರ್ ಅಂತ ಆಯ್ತು, ಅದು ಓವರಿ ಮತ್ತು ಸ್ಟಿಗ್ಮಾವನ್ನ ಕನೆಕ್ಟ್ ಮಾಡ್ತದೆ ಅಂತ ಆಯ್ತು. ಸೊ ದೆನ್ ಸೊ ಪೋಲನ್ ಟ್ಯೂಬ್ ನ ಮೂವ್ಮೆಂಟ್ ಕೂಡ ಹೆಲ್ಪ್ ಮಾಡ್ತದೆ ಅಂತ ಹೇಳಿ ಆಯ್ತು. ಸೊ ನಂತರ ಬರುವಂತದ್ದು ಮೂರನೇ ಭಾಗವಾಗಿ ನಾವು ನೋಡುವಂಥದ್ದು ಸ್ಟಿಗ್ಮಾ. ಓಕೆ, ವಿ ಆರ್ ಗೋಯಿಂಗ್ ಟು ಸಿ ದ ಸ್ಟಿಗ್ಮಾ. ವಾಟ್ ಇಸ್ ಸ್ಟಿಗ್ಮಾ? ಸ್ಟಿಗ್ಮಾ ಅಂದ್ರೆ ಏನು? ಸ್ಟಿಗ್ಮಾ ಈಸ್ ದ ಟಿಪ್ ಆಫ್ ದ ಸ್ಟೈಲ್ ಅಂತ ಹೇಳಿ ಕರೀತಾರೆ. ವಿ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಟಿಪ್ ಆಫ್ ದ ಸ್ಟೈಲ್. ಈ ಟಿಪ್ ಆಫ್ ದ ಸ್ಟೈಲ್ ಈಸ್ ಗೋಯಿಂಗ್ ಟು ಬಿ ದೇರ್ ಫಾರ್ ಲ್ಯಾಂಡಿಂಗ್. ಓಕೆ, ಇಟ್ ಆಕ್ಟ್ಸ್ ಆಸ್ ಅ ರಿಸೆಪ್ಟಿವ್ ಆಗಿ ಆಕ್ಟ್ ಆಗುತ್ತೆ, ಆರ್ ಎಲ್ಸ್ ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ಆಗಿ ಆಕ್ಟ್ ಆಗುತ್ತೆ. ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ಫಾರ್ ಪೋಲನ್ ಗ್ರೇನ್ಸ್. Okay, so landing platform agi act aguvanthaddu stigma. So that is the very major character of this particular stigma, and there is a interaction is going to take place between stigma and the pollen grain, and then they are going to allow that particular pollen grain to germinate over the stigma. So germination anta andre development of the particular pollen tube ಗೆ ನಾವು germination ಅಂತ ಹೇಳಿ ಕರೀತೇವೆ. and these are the three parts of the particular pistil ಅಥವಾ carpel ಅಂತ ಹೇಳಿ ಕರೀತೇವೆ ಇದನ್ನ. Okay, I hope you understood what it is ಅಂತ ಹೇಳಿ. So now we are going to specifically discuss the classifications or the specified terminologies of this particular pistil or carpel based on the varieties of factors ಗಳನ್ನ ನಾವು ಕನ್ಸಿಡರ್ ಮಾಡಿ ನಾವು ಓದ್ತಾ ಹೋಗ್ತೇವೆ. Okay, okay, so one by one we will learn that. I'm just going to again add a particular slide. The slide na add ಮಾಡ್ಕೊಳ್ತೇನೆ. ಓಕೆ, ಸೊ ಈಗ ನಾವು ನೋಡುವಂಥದ್ದು ಏನು ಅಂತ ಅಂದ್ರೆ, ಸೊ ಈ ಒಂದು ಪರ್ಟಿಕ್ಯುಲರ್ ನಾವು ಗೈನೋಶಿಯಂ ಅಂತ ಏನ್ ಕರಿತೇವೋ, ಸೊ ಅದರಲ್ಲಿ ಎಷ್ಟು ಪಿಸ್ಟಿಲ್ ಇದೆ, ಸೊ ದ ನಂಬರ್ ಆಫ್ ಪಿಸ್ಟಿಲ್ಸ್ ಪ್ರೆಸೆಂಟ್ ಇನ್ ದ ಗೈನೋಶಿಯಂ. ಸೊ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ದಟ್ ಪರ್ಟಿಕ್ಯುಲರ್ ಗೈನೋಶಿಯಂ ನ ಕ್ಲಾಸಿಫೈ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಮೊದಲನೇದು ಬಂದು ದ ಫಸ್ಟ್ ಒನ್ ಈಸ್ ಗೋಯಿಂಗ್ ಟು ಬಿ ಸೊ ಮೋನೋಕಾರ್ಪೆಲರಿ. ಮೋನೋಕಾರ್ಪೆಲರಿ ಅಂದ್ರೆ ಏನು? ಒಂದೇ ಗೈನೋಶಿಯಂ ಅಲ್ಲಿ ಗೈನೋಶಿಯಂ will have only one carpel. ಒಂದೇ ಕಾರ್ಪೆಲ್ ನ ಹೊಂದಿರ್ತವೆ, ಅದಕ್ಕೆ ನಾವು ಮೋನೋಕಾರ್ಪೆಲರಿ ಅಂತ ಹೇಳಿ ಕರೀತೇವೆ. ಸೊ ಎರಡನೇದು ಬಂದು ದಟ್ ಇಸ್ ಗೋಯಿಂಗ್ ಟು ಬಿ ಮಲ್ಟಿ ಕಾರ್ಪೆಲರಿ. What do you mean by multi carpellary? So many number of carpels will be present in the gynoecium. Gynoecium will have so more than one pistil. ಅಥವಾ ಕಾರ್ಪೆಲ್. ಸೊ ಅದಕ್ಕೆ ನಾವು ಮಲ್ಟಿ ಕಾರ್ಪೆಲರಿ ಅಂತ ಹೇಳಿ ಕರಿತೇವೆ. ಇನ್ನು ಸೊ ನಾವು ಮೂರನೇದೊಂದು ಪರ್ಟಿಕ್ಯುಲರ್ ಟರ್ಮಿನಾಲಜಿಯನ್ನ ಸೊ ಬೇಸ್ಡ್ ಆನ್ ದ ಫ್ಯೂಷನ್ ಅಂಡ್ ದ ಫ್ರೀನೆಸ್ ಅನ್ನ ಅದ್ರ ಮೇಲೆ ನೋಡ್ತೇವೆ. ದ ಕಾರ್ಪೆಲ್ಸ್ ಆರ್ ಫ್ಯೂಸ್ಡ್ ಆರ್ ನಾಟ್ ಹೇಳೋದ್ರ ಮೇಲೆ. ಸೊ ಸಿಂಗ್ ಕಾರ್ಪಸ್ ಅಂತ ಹೇಳಿ ಕರಿತೇವೆ. ಸಿಂಗ್ ಕಾರ್ಪಸ್ ಅಂದ್ರೆ ಏನು? if the carpels are fused, ಅದಕ್ಕೆ ನಾವೇನಂತ ಕರಿತೇವೆ? ಸೊ ಸಿಂಗ್ ಕಾರ್ಪಸ್ ಅಂತ ಹೇಳಿ ಕರಿತೇವೆ. ಇಫ್ ಇಟ್ ಈಸ್ ಫ್ರೀ, ನಾಲ್ಕನೇದು ಅಪೋಕಾರ್ಪಸ್. ಸೊ ಇಫ್ ದ ಪರ್ಟಿಕ್ಯುಲರ್ ಕಾರ್ಪೆಲ್ಸ್ ಆರ್ ಫ್ರೀ, ಕಾರ್ಪೆಲ್ಸ್ಗಳು ಅಥವಾ ಅದಕ್ಕೆ ನಾವೇನಂತ ಹೇಳಿ ಕರಿತೇವೆ? ಸೊ ಇಟ್ ಇಸ್ ಕಾಲ್ಡ್ ಆಸ್ ಅಪೋಕಾರ್ಪಸ್ ಅಂತ ಹೇಳಿ ಕರೆಯುವಂಥದ್ದು. And these are the different terminologies what has been used in your NCERT books for this year. Okay, and so lastly we are going to discuss about so we don't have much enough time. So in this particular session now on the important again we are going to discuss the terminology which we have discussed. I think you people know it about that particular thing what I'm going to
ಡಿಸ್ಕಸ್ ನಾವು ಈಗ ನಾನೇನು ಡಿಸ್ಕಸ್ ಮಾಡ್ತೇನೋ ಸೊ ಅದ್ರ ಬಗ್ಗೆ ನಾವು ಆಲ್ರೆಡಿ ಫಸ್ಟ್ ಇಯರ್ನಲ್ಲಿ ಓದಿದ್ದೇವೆ. ಸೊ ಏನಾಗಿದೆ ಅದು ಯಾವುದದು, ಸೊ ಅದು ಏನೇನದು ಅಂತ ಹೇಳಿ ನೋಡುವಂಥದ್ದಿದ್ರೆ ಸೊ ಒನ್ ಬೈ ಒನ್ ಲೆಟ್ಸ್ ಸಿ ದಟ್. ಸೊ ಪ್ಲಾಸೆಂಟಾ ಅಂತ ಹೇಳಿ ಕೇಳಿರ್ಬೋದು. ಐ ಹೋಪ್ ಯು ಹವ್ ಹರ್ಡ್ ಆಫ್ ದ ವರ್ಡ್ ಪ್ಲಾಸೆಂಟಾ ಅಲ್ವಾ? ಪ್ಲಾಸೆಂಟಾ ಕೇಳಿದ್ರ? ಇಟ್ಸ್ ಅ ಫ್ಲಾಟ್ ಕುಷನ್ ಲೈಕ್ ಸ್ಟ್ರಕ್ಚರ್. ಇಟ್ಸ್ ಅ ಫ್ಲಾಟ್ ಕುಷನ್ ಲೈಕ್ ಸ್ಟ್ರಕ್ಚರ್ಗೆ ನಾವೇನಂತ ಕರಿತೇವೆ? ಪ್ಲಾಸೆಂಟಾ ಅಂತ ಹೇಳಿ ಕರಿತೇವೆ. ಈ ಪ್ಲಾಸೆಂಟಾ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ಸೊ ಹೆಲ್ಪ್ಸ್ ಇನ್ ದ ಅಟ್ಯಾಚ್ಮೆಂಟ್ ಆಫ್ ಓವ್ಯೂಲ್ಸ್. ಪ್ಲಾಸೆಂಟಾ ಹೆಲ್ಪ್ಸ್ ಇನ್ ದ attachment of ovules, helps in the attachment of ovules to the ovary. Okay, like a intermediate ಆಗಿ ಆಕ್ಟ್ ಆಗುತ್ತೆ. ಸೊ ಅದನ್ನ ನಾವು ಪ್ಲಾಸೆಂಟಾ ಅಂತ ಹೇಳಿ ಕರಿತೇವೆ. ನಾವು ದಿಸ್ ಪ್ಲಾಸೆಂಟಾ, ಈ ಪ್ಲಾಸೆಂಟಾ ಏನಿದೆಯೋ ಸೊ ಓವ್ಯೂಲ್ ಅನ್ನ ಏನ್ ಮಾಡ್ತಾ ಇದೆ? ಸೊ ಅಟ್ಯಾಚ್ ಮಾಡ್ತಾ ಇದೆ. ನಾವು ವೆನ್ ವಿ ನೋ, ಲೆಟ್ಸ್ ನೋ ಸಮಥಿಂಗ್ ಅಬೌಟ್ ಓವ್ಯೂಲ್ ಮೋರ್ ದನ್ ದಟ್. ಸೊ ovule ಏನಿದೆಯೋ ಸೊ we know that ovule is attached to placenta and then placenta is attached to the particular ovary. On that basis the ovule attachment ಮತ್ತೆ particularly the attachment of placenta. So there is a particular ಶಬ್ದವನ್ನು ಕಲ್ತಿದ್ದೇವೆ ನಾವು, ಪ್ಲಾಸೆಂಟೇಷನ್ ಅಂತ ಹೇಳಿ ಅಲ್ವಾ? So we have learned the word placentation. ಈ ಪ್ಲಾಸೆಂಟೇಷನ್ ಎಲ್ಲಿ ಕಲ್ತಿದ್ದೇವೆ? ಸೊ ಫಸ್ಟ್ ಇಯರ್ ನಲ್ಲಿ ಕಲ್ತಿದ್ದೇವೆ. there are 5 placentations are there. So one is exile, parietal, then marginal, then free central and basal placentations. 5 placentations ಗಳನ್ನ ಕಲ್ತಿದ್ದೇವೆ ಅಲ್ವಾ? ಐ ಹೋಪ್ ಯು ರಿಮೆಂಬರ್ ದಿಸ್ ಥಿಂಗ್, ರೈಟ್? ಓಕೆ, ಸೊ ಇನ್ನೊಂದು ಶಬ್ದವನ್ನ ಹೇಳ್ತೇನೆ, ದಟ್ ಇಸ್ ಯು ಮೈಟ್ ಹ್ಯಾವ್ ಹರ್ಡ್ ಅಬೌಟ್ ಲೊಕ್ಯೂಲ್ ಅಂತ ಹೇಳಿ. ಸೊ ಲೊಕ್ಯೂಲ್ ಅನ್ನು ಹೇಳೋ ಒಂದು ಶಬ್ದವನ್ನ ಕೇಳ್ತಾರೆ. ಲೊಕ್ಯೂಲ್ ಅಂತ ಅಂದ್ರೆ ಒವೇರಿಯನ್ ಕ್ಯಾವಿಟಿ ಅಂತ ಹೇಳಿ. ಸೊ ಇದನ್ನು ಕೂಡ ಓದಿದ್ದೇವೆ ನಾವು ಲಾಸ್ಟ್ ಇಯರ್. ಸೊ ಲೊಕ್ಯೂಲ್ ಇಫ್ ಇಟ್ ಇಸ್ ಅ ಪರ್ಟಿಕ್ಯುಲರ್, ಇದು ಒಂದು ಓವರಿಯಸ್ TS ಆದ್ರೆ, TS ಆಫ್ ಓವರಿ ಆದ್ರೆ, ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ಯುವರ್ ಲೊಕ್ಯೂಲ್ಸ್. ಇದು 1, 2, 3, 4 ಇದು ಲೊಕ್ಯೂಲ್ ಅಂತ ಹೇಳಿ ಕರಿತೇವೆ. ಅಂಡ್ ಆ ಲೊಕ್ಯೂಲ್ ಅಲ್ಲಿ ಇಲ್ಲಿ ಸಪರೇಟ್ ಮಾಡ್ತಿರುವಂತ ಮೆಂಬ್ರೇನ್ ಇದಲ್ವ, ಅದಕ್ಕೆ ನಾವು ಸೆಪ್ಟಾ ಅಂತ ಹೇಳಿ ಕರಿತೇವೆ, ಆರ್ ಸೆಪ್ಟಮ್ ಅಂತ ಹೇಳಿ ಕರಿತೇವೆ, ವಿಚ್ ಇಸ್ ಗೋಯಿಂಗ್ ಟು ಡಿವೈಡ್ ದ ಓವೇರಿಯನ್ ಕ್ಯಾವಿಟಿ ಇಂಟು 2 or more ಚೇಂಬರ್ಸ್ ಗಳಾಗಿ ಡಿವೈಡ್ ಮಾಡ್ತಾ ಹೋಗ್ತವೆ. ಅಂಡ್ ದಿಸ್ ಇಸ್ ವಾಟ್ ಲೊಕ್ಯೂಲ್ ಇಸ್. ಓಕೆ, ಓವೇರಿಯನ್ ಕ್ಯಾವಿಟಿ ಅಂತ ಹೇಳಿ ಕರಿತೇವೆ. ಓಕೆ, ಸೊ ಇದರೊಳಗಡೆಗೆ ಓವ್ಯೂಲ್ ಅರೈಸ್ ಆಗುತ್ತೆ. ಸೊ ವಿದಿನ್ ದ ಪರ್ಟಿಕ್ಯುಲರ್ ovary, in the ovarian cavity the ovules are going to arise, and that ovule is known as, ovule is equals to megasporangium ಅಂತ ಹೇಳಿ ಕರಿತೇವೆ, or else megasporangia ಅಂತ ಹೇಳಿ ಕರಿತೇವೆ. ಓಕೆ, ಸೊ ದಿಸ್ ಇಸ್ ದ, ಸೊ ಒಂದು ಕ್ವಶನ್ ಬರ್ಬೋದು ಸೊ MCQ ಗೆ ಅಂತ ಏನಂತಂದ್ರೆ, ಸೊ ಓವ್ಯೂಲ್ಸ್ ಆರ್ ನಿಯರ್ಲಿ ಈಕ್ವಲ್ ಟು ಏನಂತ ಹೇಳಿ ಕೇಳ್ತಾನೆ, ಆರ್ ಇಟ್ ಇಸ್ ಸಿಮಿಲರ್ ಟು ದಟ್ ಆಫ್ ಸೊ ಮೆಗಾಸ್ಪೊರಾಂಜಿಯಾ ಆರ್ ಮೆಗಾಸ್ಪೊರಾಂಜಿಯಂ ಅಂತ ಹೇಳಿ ಹೇಳ್ಬೇಕಾಗ್ತದೆ. ಸೊ ಇದಾದ್ಮೇಲೆ ಸೊ ಒಂದು ಪರ್ಟಿಕ್ಯುಲರ್ ಓವರಿ ಇನ್ ಅ ಸಿಂಗಲ್ ಓವರಿ, single ovary there might be one ovule ಇರ್ಬೋದು, ಒಂದೇ ಓವ್ಯೂಲ್ ಇರ್ಬೋದು. ಅದಕ್ಕೆ ಎಕ್ಸಾಂಪಲ್ ಆಗಿ ನಾವು ವೀಟ್ ಅನ್ನು ತಗೊಳ್ತೇವೆ. ವೀಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಟ್, ಅಂಡ್ ಪ್ಯಾಡಿ ಇಸ್ ದ ಎಕ್ಸಾಂಪಲ್, ಅಂಡ್ ಮ್ಯಾಂಗೋ ಇಸ್ ದ ಎಕ್ಸಾಂಪಲ್. ಸೊ ಇದಿಷ್ಟು ಎಕ್ಸಾಂಪಲ್ಸ್ಗಳು ಫಾರ್ ದಿಸ್ ದ ಓವರಿ ಹ್ಯಾವಿಂಗ್ ಓನ್ಲಿ ಒನ್ ಓವ್ಯೂಲ್. ಸೊ ಇಫ್ ಇಟ್ ಇಸ್ ಮೆನಿ ಓವ್ಯೂಲ್ಸ್, ಓಕೆ, ಸೊ ಓವರಿ ಹ್ಯಾವಿಂಗ್ ಮೆನಿ ಓವ್ಯೂಲ್, ಸೊ ಅದಕ್ಕೆ ಎಕ್ಸಾಂಪಲ್ಸ್ಗಳನ್ನ ಯಾವ್ದು ತಗೊಳ್ತೇವೆ ನಾವು? ಪಪಾಯ, ವಾಟರ್ಮೆಲನ್ ಎಕ್ಸಾಂಪಲ್ ಆಗಿ ತಗೊಳ್ತೇವೆ, ಹಾಗೆ ಆರ್ಕಿಡ್ಸ್ ಗಳನ್ನ ಎಕ್ಸಾಂಪಲ್ ಆಗಿ ತಗೊಳ್ತೇವೆ. ಅಂಡ್ ದಿಸ್ ಇಸ್ ವಾಟ್ ಅಬೌಟ್ ದ ಪರ್ಟಿಕ್ಯುಲರ್ ಮೆಗಾಸ್ಪೊರಾಂಜಿಯಂ, ದ ಪಿಸ್ಟಲ್. ಓಕೆ, ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಇನ್ ದ ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡುವಂಥದ್ದು. ಸೊ ಸ್ಟ್ರಕ್ಚರ್ ಆಫ್ ಮೆಗಾಸ್ಪೊರಾಂಜಿಯಂ ನ ಡಿಸ್ಕಸ್ ಮಾಡ್ತೇವೆ, ಹಾಗೆ ಮೆಗಾಸ್ಪೋರೋಜೆನೆಸಿಸ್ ಬಗ್ಗೆ ಡಿಸ್ಕಸ್ ಮಾಡ್ತೇವೆ.
ಸೊ ಟುಡೇ ಸೊ ವಿ ಆರ್ ಗೋಯಿಂಗ್ ಟು ಎಂಡ್ ದ ಸೆಷನ್ ಓವರ್ ಹಿಯರ್ ಇಟ್ ಸೆಲ್ಫ್. ಸೊ ಇಲ್ಲಿಗೆ ನಮ್ಮ ಸೆಷನ್ ಮುಕ್ತಾಯ ಆಗ್ತದೆ. ಬಿಫೋರ್ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ದಿಸ್ ನಾನು ಸೆಷನ್ ಎಂಡ್ ಮಾಡೋಕ್ಕಿಂತ ಮೊದಲು, ಸೊ ಐ ವಾಂಟ್ ಟು ಅಗೈನ್ ಐ ಆಮ್ ಗೋಯಿಂಗ್ ಟು ರಿಪೀಟ್ ದ ಸೇಮ್ ಥಿಂಗ್, ಸೊ ವಿಚ್ ಯು ನೋ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು, ಆ್ಯಂಡ್ ಡೆಫಿನೆಟ್ಲಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಫಾರ್ ದ ನೋಟಿಫಿಕೇಶನ್ಸ್. ಯು ಆರ್ ಗೋಯಿಂಗ್ ಟು ಗೆಟ್ ದೀಸ್ ಕೈಂಡ್ಸ್ ಆಫ್ ಸೆಷನ್ಸ್ ಇನ್ ದಿಸ್ ಚಾನಲಲ್ಲಿ ಸಿಗ್ತಾ ಇರ್ತವೆ, ಫ್ರೀ ಸೆಷನ್ಸ್ಗಳು. ಹಾಗೆ ನಿಮಗೆ ಇಫ್ ಯು ಲೈಕ್ ದಿಸ್ ಪರ್ಟಿಕ್ಯುಲರ್ ಕೈಂಡ್ ಆಫ್, ನಿಮಗೆ ಈ ಥರದ ಒಂದು ಸೆಷನ್ಸ್ಗಳು ಇಷ್ಟ ಆದರೆ, ಸೊ ಕಂಗ್ಲೀಷಲ್ಲಿ ಆಗುವಂತಹ ಒಂದು ಸೆಷನ್ಸ್ಗಳು ಇಷ್ಟ ಆದರೆ, ಸೊ ಮತ್ತು ನಿಮಗೆ ಸ್ಪೆಸಿಫಿಕಲ್ ಆಗಿ ನಿಮ್ಮ ಲ್ಯಾಂಗ್ವೇಜಲ್ಲಿ ನಿಮಗೆ ಸಿಗ್ತಾ ಇದೆ, ಸೊ ಯು ಕ್ಯಾನ್ ಡೌನ್ಲೋಡ್ ದ tchr ಆ್ಯಪ್, ದಟ್ ಇಸ್ ಟೀಚರ್ ಆ್ಯಪ್ ಅಂತ ಹೇಳಿದೆ ಪ್ಲೇಸ್ಟೋರಲ್ಲಿ. ಆರ್ ಎಲ್ಸ್ ಯು ಕ್ಯಾನ್, ನಮ್ಮ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಿಗೆ ಹೋದರೆ ನಿಮಗೆ ಲಿಂಕ್ ಸಿಗ್ತದೆ. ಸೊ ಅಲ್ಲಿ ಹೋದರೆ ನಿಮಗೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್, you can download it. So there are two methods are there. So if you download it, then you have to login ಮಾಡಬೇಕು. ಲಾಗಿನ್ ಆದಮೇಲೆ ಸೊ ನಿಮಗೆ ಪರ್ಟಿಕ್ಯುಲರ್ ಆಗಿ ಕೋರ್ಸಸ್ಗಳು ಸಿಗ್ತವೆ. ಸೊ ಡಿಫ್ರೆಂಟ್ ಕೋರ್ಸಸ್, ಸೊ ಎಲ್ಲ ಕೋರ್ಸಸ್ಗಳಲ್ಲೂ ಒಂದಿಷ್ಟು ಫ್ರೀ ಸೆಷನ್ಸ್ಗಳನ್ನ ನೋಡ್ತೀರಾ. ಆ ಫ್ರೀ ಸೆಷನ್ಸ್ಗಳು ನಿಮಗೆ ಹೌ ವಿ ಆರ್ ಗೋಯಿಂಗ್ ಟು ಟೀಚ್ ಇನ್ ದಟ್ ಪರ್ಟಿಕ್ಯುಲರ್ ಟೀಚರ್ ಆ್ಯಪಲ್ಲಿ ಯಾವ ಥರ ಡಿಟೇಲ್ ಆಗಿ ನಾವು ಇನ್ ಡೀಟೇಲ್ ಆಗಿ ಕಲಿಸ್ತೇವೆ ಅನ್ನೋದನ್ನ ನೋಡ್ತೀರಾ. ಹಾಗೆ ಇಷ್ಟ ಆದಲ್ಲಿ ಏನು ಮಾಡಬೇಕು, ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಹಾಗೆ ಅಟ್ ದ ಸೇಮ್ ಟೈಮ್ ಯು ಕ್ಯಾನ್ ಗೋ ಫಾರ್ ಅ ಡೈಲಿ ಬೇಸ್ಡ್ ಆಲ್ಸೋ. ನಿಮಗೆ ಡೈಲಿ ಬೇಸ್ಡ್ ಕೂಡ ಟ್ಯೂಷನ್ಸ್ ಥರ ಅದರಲ್ಲಿ ಸಿಗ್ತಾ ಇದೆ ಸಬ್ಸ್ಕ್ರಿಪ್ಷನ್ಸು. ಸೊ ಯು ಕ್ಯಾನ್ ಗೋ ಫಾರ್ ದಟ್. ಸೊ ಐ ಹೋಪ್ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು ಟು. ಸೊ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ ಎಕ್ಸಾಮಿಗೆ ಸ್ಕೋರ್ ಮಾಡಲಿಕ್ಕೆ. ಸೊ ಅಂತ ಹೇಳ್ತಾ, ಸೊ ಇವತ್ತಿನ ಈ ಸೆಷನನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಓವರ್ ಹಿಯರ್. ಸೊ ಐ ಹೋಪ್ಫುಲಿ ಯು ಆರ್ ಗೋಯಿಂಗ್ ಟು, ನಿಮಗೆ ನನ್ನ ಈ ಸೆಷನ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಟು ದ ಕ್ಲಾಸಸ್ ಆ್ಯಂಡ್ ಕಮ್ ಬ್ಯಾಕ್ ಟು ದ ಬೇಸಿಕಲಿ ನೀವು ಎಲ್ಲ ಆ್ಯಪಿಗೆ ಬರ್ರಿ. ಸೊ ವಿಲ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡುವ ಅಂತ ಹೇಳ್ತಾ, ಸೊ ಜೈ ಹಿಂದ್.